ಏನಿದು ಅದ್ಭುತ! ಹೊಸ ಸೈಕಲ್ ಅಂಗಡಿನ ನನ್ನ ಸೈಕಲ್ನು ಹೊಸದಾಗಿ ಮಾಡ್ಬಿಡು ವಸೂಲಿ ಅಣ್ಣ. ಸೈಕಲ್? ಅರೆ ಎಲ್ಲಿದೆ ಸೈಕಲ್? ಈ ಗುಜ್ರಿ ಏನ್ ನಮ್ ಕೈಯಲ್ಲಿ ಇದೆಯಲ್ಲ, ಇದು ಸ್ವಲ್ಪ ಹೊತ್ತಿಗೆ ಮುಂಚೆ ಸೈಕಲ್ ಆಗಿತ್ತು. ಆದ್ರೆ ಈ ಗೋಪಾಲ್ನಿಂದ ಇದನ್ನ ಇವಾಗ ರೀಸೈಕಲ್ ಮಾಡ್ಬೇಕಾಗಿದೆ. ಬೇಗ ಮಾಡಿ ಅಲ್ಲ ವಸೂಲಿ ಅಣ್ಣ. ಇದನ್ ನೋಡಲ್ಲ, 2 ನಿಮಿಷ ಮಾಡ್ಬಿಡಕ್ಕೆ. ಇದು ಸೈಕಲ್, ಇದಕ್ಕೆ ಟೈಮ್ ಬೇಕಾಗುತ್ತೆ, ತಿಳಿತಾ? ಹಾಗಾದ್ರೆ ನಮ್ ಸೈಕಲ್ ಅನ್ನು ರಿಪೇರಿ ಮಾಡಿ. ಇದನ್ನ ಇವ್ರು 3 ಹಾಳು ಮಾಡಿದ್ದು. ಅರೆ ಹಾಗೆ ರಿಪೇರಿ ಮಾಡ್ಲಿ? ನೀವು ಕೈ ಜೋಡಿಸ್ತೀರಾ ಏನ್ ಮಾಡ್ತೀರಾ ಗೊತ್ತಿಲ್ಲ, ಆದ್ರೆ ಈವ್ನಿಂಗ್ ಒಳಗೆ ಸೈಕಲ್ ರೆಡಿ ಆಗಲ್ಲ. ಸಾಯಂಕಾಲದವರ್ಗುನಾ? ಅಲ್ಲಿವರೆಗೂ ನಾವೇನ್ ಬಜ್ಜಿ ಬೋಂಡ ಮಾಡ್ತಾ ಇರೋದಾ? ಬಾಯ್, ವಾಟ್ ವಿಲ್ ವಿ ಡೂ ನಾವ್? ಅರೆ ನನ್ನ ಹತ್ರ 1 ಸೈಕಲ್ ಇದೆ. ನೀವ್ ಅದ್ರಿಂದ ಮ್ಯಾನೇಜ್ ಮಾಡ್ತೀರಾ ಆದ್ರೆ ಮಾಡ್ಕೊಳ್ಳಿ. ಯಾವ ಸೈಕಲ್? ನಾನು ಈ ಸೈಕಲ್ ಬಗ್ಗೆ ಮಾತಾಡ್ತಿದ್ದೆ. ವಾವ್, ಇದೇನ್ ಸೈಕಲ್ ಇಲ್ಲ ಸೈಕಲ್ ಇಂಟು 3x? ನಾವ್ ಈ ಸೈಕಲ್ ಅಲ್ಲಿ ಮ್ಯಾನೇಜ್ ಮಾಡ್ಕೋತೀವಿ ವಸೂಲಣ್ಣ. ಅರೆ ಯಾವಾಗಾದ್ರೂ ಲಾಲಿಪಾಪ್ ಹೊರಗಾಕ್ ಮಾತಾಡೋ. ಲಕ್ಕಿ ಹೇಳ್ತಿದ್ದಾನೆ, ಈ 3 ಸೀಟ್ ಇರೋ ಸೈಕಲ್ ನ ನಾವು 3 ಜನನೇ ಸರಿಯಾಗಿ ಯೂಸ್ ಮಾಡಕ್ ಆಗೋದು ಅಂತ. ಆದ್ರೆ ನಾವ್ ಈ ಸೈಕಲ್ ನ ನಿಮ್ಗಿಂತ ಮುಂಚೆ ಬುಕ್ ಮಾಡಿದೀವಿ. ಅರೆ ಮಿಲಿ, ನೀನ್ ಯಾವಾಗ ಬಂದೆ? ಏನು ಮಿಲಿ? ಅವಳು ನಮ್ ಸೈಕಲ್ ಅಲ್ಲಿ ನಮ್ ಜೊತೆ ಕೂರ್ಬೋದು. ಅರೆ ಮಿಲಿಯಲ್ಲಿ ಅವ್ರಂತೂ ಹೋದ್ರು ಸೈಕಲ್ ತಗೊಂಡು. ಇವಾಗ ನೀವು ಇಲ್ಲಿಂದ ಹೊರಡಿ, ಸಾಯಂಕಾಲ ಬನ್ನಿ ಸೈಕಲ್ ತಗೊಳಕ್ಕೆ. ನೀನ್ ಯಾಕೆ ಅವ್ರನ್ನ ಹೋಗೋದಕ್ ಬಿಟ್ಟೆ? ನೀನ್ ಅವ್ರನ್ನ ಸ್ಪ್ಲಾಶ್ ಫಿನಿಶ್ ಮಾಡ್ಬಿಡ್ಬೇಕಾಗಿತ್ತು. ಗೋಪು, ಅಲ್ಲಿ ನೋಡು, ಸೈಕಲ್ ಸಿಕ್ಬಿಡ್ತು. ಮಾಧವ್ ನಮ್ಮಿಂದ ಸೈಕಲ್ ಕಿತ್ಕೊಂಡ ಅಲ್ವಾ? ಇವಾಗ ನೋಡು ನಾನ್ ಸೈಕಲ್ ಅವನಿಂದ ಹೇಗ್ ಕಿತ್ಕೋತೀನಿ ಅಂತ. ಬಾ. ಇವಾಗ ಬರುತ್ತೆ ಮಜಾ. ಏನು ಇನ್ನೊಂದು ಐಸ್ ಕ್ರೀಮ್ ಬೇಕಾ? ಮೊದಲು ಅದನ್ನ ತಿಂದು ಖಾಲಿ ಮಾಡಲ್ಲ. ಇಲ್ಲ ಮಾಧವ್, ಲಕ್ಕಿ ಹೇಳ್ತಿದ್ದಾನೆ ಸೈಕಲ್ ಅಲ್ಲಿ 1 ಸೀಟ್ ಮತ್ತೆ 1 ಟೈರ್ ಕಡಿಮೆ ಇದೆ ಅಂತ. ಆಗ ಹೇಳಿದ್ದು 1 ಟೈರು 1 ಸೀಟ್ ಕಡಿಮೆ ಇದೆಯಾ? ಆ ಕಳ್ಳರು ಆ ಕಡೆ ಹೋಗಿರ್ಬೇಕು. ಬನ್ನಿ ಹೋಗಿ ಹಿಡಿಯೋಣ. ಆದ್ರೆ ನಾವು ಹೋಗೋದಾದ್ರು ಹೇಗೆ? 4 ಕಡೆ ನೋಡ್ತಾ ಇರಿ, ಅವರು ಇಲ್ಲ ಇರ್ತಾರೆ. ಪಾಂಡುದು ಒಂದೇ ಸ್ಟೋರಿ, ಹಗಲಲ್ಲೇ ಇವನು ಮಾಡ್ತಾನೆ ಕಳ್ಳತನ. ಅಯ್ಯೋ ಎಲ್ಲಿಗೋ, ಇದನ್ನ ಹೆಂಗಪ್ಪ ನಿಲ್ಸೋದು? ನೀನಾ ಮೂಳೆ ಅಂಗಡಿಯವನೇ? ನಮ್ ಸೈಕಲ್ ಎತ್ಕೊಂಡು ಎಲ್ಲಿಗೋ ಓಡೋಗ್ತಾ ಇದ್ದೆ? ಸರಿ, ಇದು ನಿಮ್ ಸೈಕಲ್ಲೇನಾ? ನಮ್ ಸೈಕಲ್ ಕದ್ಬಿಟ್ಟು ನಮ್ಮ ಹತ್ರನೇ ಕೇಳ್ತೀಯಾ? ಇಲ್ಲಿ ನೋಡಿ, ನಾನೇನ್ ಕಳ್ತನ ಮಾಡಿಲ್ಲ. ಅದು ಬರ್ತಾ ಇತ್ತು ಮತ್ತೆ ನನಗೆ ಗುದ್ದು ಬಿಡ್ತು ಅಷ್ಟೇನೆ. ಹುಷಾರಾಗಿಟ್ಕೊಳ್ಳಿ. ಸರಿ, ನಾನಿನ್ನ ಹೊರಡ್ತೇನೆ. ಅದ್ಯಾಕೆ ಬಿಟ್ಬಿಡ್ತಾರೆ? ನೀನು ಕಳ್ತನ ಮಾಡಿದ್ರೆ ಕ್ಷಮಿಸ್ಬೇಕಾ? ಒಂದ್ ನಿಮಿಷ. ನಿಮ್ಗೆ ಗೊತ್ತಿಲ್ಲ ನೀವು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಈ ಕೈ ತಗೊಂಡು ಒಂದು ಎದ್ದು ಬಿಟ್ರೆ ಸೀದಾ ಮನೆಗೆ ಹೋಗ್ಬಿಡ್ತೀರಾ. ಅಕ್ಕಪಕ್ಕದಲ್ಲೇ ಹಾಸ್ಪಿಟಲ್ ಕೂಡ ಇಲ್ಲ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಇದು ಪಾಂಡು. ನೋಡು ಲಕ್ಷ್ಮಣ್, ನಾವ್ ಇಲ್ಲಿಂದ ಓಡೋಗೋದೇ ಒಳ್ಳೇದು ಅಂತ ಅನ್ಸುತ್ತೆ. ಸರಿ, ನೀನ್ ಇಲ್ಲಿಂದ ಹೋಗೋ. ನಿನ್ನ ಕ್ಷಮಿಸ್ತಿದ್ವಿ, ಓಕೆನಾ? ಬಾಯ್. ಪಾಂಡುನ ಎದುರು ಹಾಕೊಂಡ್ರೆ ನೀವ್ ಆಗ್ತೀರಾ ಬಜ್ಜಿ.
ಪಾಂಡುನ ಎದುರಾಕೊಂಡಿದ್ದಕ್ಕೆ ನಾವು ನಿಜವಾಗ್ಲೂ ಬಜ್ಜಿ ಆಗೋದ್ವಿ. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ನಾನು ಇವತ್ತು ಫೈಟಿಂಗ್ ಮೂಡ್ ನಲ್ಲಿ ಇಲ್ಲ. ಇಲ್ಲ ಅಂದಿದ್ರೆ ಈ ಪಾಂಡು ನಿಮ್ಮನ್ನ ಒಂದು ಗತಿ ಕಾಣಿಸ್ತಾ ಇದ್ದ. ನಾನು ಬರ್ತೀನಿ. ಬಾಯ್ ಬಾಯ್. ಇದ್ರರ್ಥ ಆ ಗೋಪಿನೇ ನಮ್ಮ ಸೈಕಲ್ ನ ಬ್ಯಾಂಡ್ ಬಾರಿಸಿದ್ನಾ ಹೇಗೆ? ಹೌದು, ಈಗ ಸೈಕಲ್ನು ತಗೊಂಡು ಹೋಗ್ಬಿಟ್ರು. ಗೋಪುಯಿಂದ ನಾವು ಆ ಪಾಂಡುಯಿಂದ ಒದಗಿದ್ವಿ. ಈಗ ನೋಡ್ತಾ ಇರು, ಆ ಪಾಂಡುಯಿಂದ ಇವ್ರಿಬ್ರಿಗೂ ಹೇಗ್ ಕಚ್ಚಿಸ್ತೀನಿ ಅಂತ. ಪಾಂಡೋದು ಒಂದೇ ಸ್ಟೋರಿ, ಹಗ್ಲಲ್ಲೇ ಮಾಡ್ತಾನೆ ಕಳ್ತನ ಜೋರಾಗಿ. ಈಗ ಈ ಸೈಕಲ್ ನ ಬಿಡಿಯಾಗಿ ಬದಲಾಯಿಸ್ಬಿಡ್ತೇನೆ. ಆಮೇಲೆ ಪಾಂಡು ಗೋಪಿನ ಬಿಡಿಯಾಗಿ ಸಪರೇಟ್ ಮಾಡ್ತಾನೆ. ನೋಡ್ತಾ ಇರೋ. ಇನ್ನು ಆ ತರದ್ ಯಾವ ಗಾಡಿನೂ ಮಾಡೇ ಇಲ್ಲ. ಪಾಂಡು ಕೀಲಿಯಿಂದ ಓಪನ್ ಆಗದೆ ಇರೋಂಥದ್ದು. ನಡಿ ಬೇಗ ಮಾಡು ಮಾಧವ್, ಪಾಂಡು ಹೋಗ್ಬಿಡ್ತಾನೆ. ಆಗೋಯ್ತು ಗೋಲ್ಮಾಲ್. ಈಗ ಬರುತ್ತೆ ಮಜಾ. ಅರೆ ಇದು ಒಂದು ಸೇಮ್ ಟು ಸೇಮ್ ನನ್ನ ಸೈಕಲ್ ಇದ್ದಂಗಿದೆ. ಇವಾಗ ಮಾಡ್ತೇನೆ. ಅರೆ ಗುಜ್ರಿ ಅವನೇ, ನನ್ನ ಸೈಕಲ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ನಾವು ಈ ಸೀನ್ ಗೋಪಿಗೋಸ್ಕರ ಸೆಟ್ ಮಾಡಿದ್ವಿ, ಆದ್ರೆ ಈ ವಸೂಲಿವ ಎಲ್ಲಿಂದ ಬಂದ್ಬಿಟ್ರಪ್ಪ? ಏಯ್, ನಿನ್ ಕಣ್ಗೇನ್ ಇವತ್ತು ಹಾಲಿಡೇನಾ? ಈ ಕಾರ್ ನಿನಗೆ ಸೈಕಲ್ ತರ ಕಾಣಿಸ್ತಾ ಇದ್ಯಾ? ನನಗೂ ಒಂದು ಸ್ಟ್ಯಾಂಡರ್ಡ್ ಇದೆ. ನಾನು ಸೈಕಲ್ ನಲ್ಲ ಕಾರ್ ಕಳ್ತನ ಮಾಡೋದು. ಅರೆ ಕಾರ್ ಜೊತೆ ಸೈಕಲ್ ಕೂಡ ಕಳ್ತನ ಮಾಡಿದ್ಯಾ? ಕಾರ್ ಜೊತೆ 1+1 ಫ್ರೀ ಆಫರ್ ಇದ್ಯಾ? ಅಕಸ್ಮಾತ್ ಈ ಸೈಕಲ್ ನಿಂದೆ ಆಗಿದ್ರೆ ತಗೊಂಡ್ ಬಿಡು. ನಾನು ಹೇಗಿದ್ರು ಫೈಟಿಂಗ್ ಮೂಡ್ ನಲ್ಲಿ ಇಲ್ವೇ ಇಲ್ಲ. ವಸೂಲಿ ಅಣ್ಣ, ನೀವು ನಿಲ್ಲಿ. ಈ ಗುಜ್ರಿ ಅವನಿಗಂತೂ ನಾನ್ ರಿಪೇರಿ ಮಾಡ್ತೀನಿ. ಏನೋ ಕಬಾಬ್ ನ ಮೂಡ್ಲೆ ಹಾಫ್ ಚಡ್ಡಿ ನಮ್ ಸೈಕಲ್ ಜೊತೆ ಆಡ್ತೀಯ ಕಬಡ್ಡಿ. ಇವನ್ ಕತೆ ಮುಗೀತು. ಪಾಂಡು ಪಾಂಡು ಅಲ್ವಾ? ಹಾಗಾದ್ರೆ ಈ ಸೊಳ್ಳೆನ ನಾನೇ ಹೊಡಿಬೇಕು. ಏಯ್ ನೋಡೋ ಇಲ್ಲೇ, ನಿನ್ನ ನಾವು ಹೇಗ್ ಪುಡಿ ಮಾಡ್ತೀನಿ ಅಂದ್ರೆ ಪೌಡರ್ ಆಗ್ಬಿಡ್ತೀಯ. ಜನರು ನಿನ್ನ ಬೇಸಿಗೆಲ್ ಹಾಕೋಬೇಕು, ತಂಡ ತಂಡ ಕೂಲ್ ಅಂತ. ವಸೂಲಿ ಅಣ್ಣ, ವಿಷಯ ಬಿಟ್ಬಿಡಿ ಅಲ್ಲ. ಸೈಕಲ್ ನೀವು ನಿಮ್ಮ ಅಂಗಡಿಯಲ್ಲಿ ಮಾಡ್ಕೋತೀರಾ, ಆಮೇಲೆ ಸುಮ್ನೆ ಜಗಳ ಯಾಕೆ? ಅರೆ ಇವನನ್ನ ಹೇಗ್ ಬಿಟ್ಬಿಡ್ಲಿ? ಇವನನ್ನ ಬಡ್ಡಿ ಸಮೇತ ಹಿಂದಿದ್ರೆ ನನ್ನ ಹೆಸರು ವಸೂಲಿನೇ ಅಲ್ಲ. ಅಯ್ಯೋ, ನಿನ್ಗೆ ಗೊತ್ತಿಲ್ಲ ಕಣೋ, ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ಯಾ ಅಂತ. ಒಂದು ಕೈ ಎತ್ತು ಕೊಟ್ಟೆ ಅಂತಂದ್ರೆ ಸೀದಾ ಮನೆಗೆ ಹೋಗ್ತಿದ್ದೀಯ. ಮತ್ತೆ ಅಕ್ಕಪಕ್ಕ ಹಾಸ್ಪಿಟಲ್ ಕೂಡ ಇಲ್ಲ ನಿನ್ನ ಟ್ರೀಟ್ಮೆಂಟ್ಗೆ. ಅರೆ ಮೂಳೆಗಳ ಅಂಗಡಿ, ಗೋಡೆ ಇಲ್ದಿದ್ ಮನೆ, 200 ಮೂಳೆಗಳನ್ನ 2000 ರೀತಿಯಲ್ಲಿ ಕಟ 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 ಅಂತ ನನ್ಗೆ ಮುರಿಯಾಕ್ ಬರುತ್ತೆ. ಕೊಡ್ಲಾ ಒಂದು? ಅರೆ ನಾನು ಯಾವ್ದನ್ನ ಸೊಳ್ಳೆ ಅನ್ಸಿದ್ದೆ, ಅದು ಹಾವಾಗಿದೆ. ಎಲ್ರು ಓಡಿ ಇಲ್ಲಿಂದ. ಯಾರು ನೋಡಿದ್ರು ನನ್ನ ಸೈಕಲ್ ಕಳ್ಳ ಅಂತಾನೆ ಅನ್ಕೋತಾರೆ. ನಾನು ಇಲ್ಲಿವರೆಗೂ ಒಂದು ಸೈಕಲ್ ಕೂಡ ಮುರಿದು ಹಾಕಿರ್ಲಿಲ್ಲ, ಆದ್ರೆ ಇನ್ಮೇಲೆ ಎಲ್ಲ ಸೈಕಲ್ ಮುರಿದು ಇವನ್ ಯಾವ ಸೈಕಲ್ ಅನ್ನ ಕಳ್ತನ ಮಾಡಕ್ ಪ್ಲಾನ್ ಮಾಡ್ತಿದ್ದಾನೆ. ಅದು ನಿಮ್ ರಿಪೇರಿ ಮಾಡಿರೋ ಸೈಕಲ್. ಏನು ನಮ್ ಸೈಕಲ್? ವಸೂಲಿ ಅಣ್ಣ, ಗಾಡಿ ತಗೊಂಡು ಹೊರಟೋಗ್ಬಿಡಿ, ಬೇಗ ಕೆಳಗಿಳಿರಿ. ಇದೇ ಉಪಾಯ ನಮ್ ಸೈಕಲ್ ಅನ್ನು ಉಳಿಸ್ಕೊಳಕ್ಕೆ. ಅರೆ ಏನ್ ಸಾಯಿಸ್ಬಿಡ್ತೀರಾ? ಅರೆ ಅರೆ ಗೆಟ್ ಸೆಟ್ ಅಂಡ್ ಗೋ. ಪಾಂಡುನ ಎದುರು ಹಾಕೊಂಡ್ರೆ ನಿಮ್ಮ ಕತೆ ಮುಗಿಯತ್ತೆ. ಅರೆ ಏನ್ ಮಾಡ್ತಿದ್ಯಾ? ಅರೆ ಡಸ್ಟ್ ತಪ್ಪಿಸ್
ಮಾಡ್ಬಿಟ್ಯಾ? ಅರೆ ಸೈಕಲ್ ರಿಪೇರಿ ಮಾಡಕ್ ಹೊರಟಿದ್ದೆ, ನನ್ ಟ್ರಕ್ಗೆ ಪಂಚರ್ ಆಗೋಯ್ತು. ಈಗ ಈ ಹಾವನ್ನ ನಿಲ್ಸಕ್ಕೆ ಒಂದೇ ಉಪಾಯ ಇರೋದು. ಅಯ್ಯೋ ಏನ್ರ ಹಿಂಗ್ ಕಟ್ಬಿಟ್ಟಿದ್ದೀರಾ? ಬಿಚ್ಚರ ನನ್ನನ್ನ. ಸುಮ್ಮಿರು, ನಿಂಗ್ ಗೊತ್ತಿಲ್ಲ ನೀನ್ ನಮ್ ಜೊತೆ ಕಿರಿಕ್ ತಗೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ತಿಳಿತಾ? ಈ ಗೋಣಿ ಚೀಲದೊಳಗಡೆನೆ ಇದ್ರೆ ಸರಿ ಹೋಗ್ಬಿಡ್ತ್ಯಾ? ಈ ಪೆಸ್ ಹಾವನ್ನ ಎಲ್ ಬಿಡೋದು? ಹತ್ರದಲ್ಲಿ ಯಾವ್ದು ಕಾಡು ಇಲ್ಲ. ಹಾವು ತನ್ನ ದಾರಿನ ತಾನೇ ಮಾಡ್ಕೊಳತ್ತೆ. ಎಸ್ ಎಸ್, ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಪಾಂಡು ವಾಪಸ್ ಬರ್ತಾನೆ ಕಣ್ರೋ. ವಾವ್, ನಮ್ ಸೈಕಲ್. ಅರೆ ಸ್ಟಾಪ್! ಮೊದ್ಲಿಂದ ಹೇಳಿ ನನ್ ಸೈಕಲ್ ಇನ್ನ 3 to 4 ಯಾರು ಮಾಡಿದ್ರು ಅಂತ. ಇವನೇ ಗೋಪನೆ ಅದನ್ನೆಲ್ಲ ಮುರಿದು ಹಾಕಿದ್ದು. ಕೋಪ ಅಲ್ಲ, ಇವರೆಲ್ಲ ಸೇರ್ಕೊಂಡು ಹಾಳು ಮಾಡಿದ್ದು ಸೈಕಲ್. ಅರೆ ನೀವು ಮಾಡಿದ್ದು, ನಾವು ಮಾಡಿದ್ದು.